ಹಲೋ, ವೆಲ್ಕಮ್ ಬ್ಯಾಕ್ ಟು ASG ಕ್ಲಾಸಸ್. ASG ಕ್ಲಾಸಸ್ನಲ್ಲಿ ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ. ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನದಲ್ಲಿಯೇ 3 ವಿಧಗಳಿರ್ತವೆ. ಒಂದು ಭೌತಶಾಸ್ತ್ರ, ಒಂದು ರಾಸಾಯನಿಕ ಶಾಸ್ತ್ರ, ಒಂದು ಜೀವಶಾಸ್ತ್ರ ಅಂತ. ಈ 3ರಲ್ಲಿ ಇವತ್ತು ಭೌತಶಾಸ್ತ್ರದ ಬಗ್ಗೆ ನೋಡೋಣ. ಭೌತಶಾಸ್ತ್ರದಲ್ಲಿ ಎಷ್ಟು ಮಾರ್ಕ್ಸಿನ ಬರ್ತವೆ? ಭೌತಶಾಸ್ತ್ರದಲ್ಲಿ ಎಷ್ಟು ಮಾರ್ಕ್ಸಿನ ಕ್ವಶನ್ನು ವಿಜ್ಞಾನ ಭಾಗದಲ್ಲಿ ಬರುತ್ತೆ. ಓಕೆ, ಭೌತಶಾಸ್ತ್ರದಲ್ಲಿ 25ರಿಂದ 28ರವರೆಗೆ ಮಾರ್ಕ್ಸ್ನ ಬರ್ತವೆ. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಭೌತಶಾಸ್ತ್ರ. ಓಕೆ, ಆ ಭೌತಶಾಸ್ತ್ರದಲ್ಲಿ ನಾವು ಇವತ್ತು ಟೋಟಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಭೌತಶಾಸ್ತ್ರ 12 ದಿನ ಅಥವಾ 10 ದಿನದಲ್ಲಿ ಭೌತಶಾಸ್ತ್ರ ಪೂರಾ ಕಂಪ್ಲೀಟ್ ಆಗುತ್ತೆ. 12 ದಿನ ಬೇಡ, 10 ದಿನದಲ್ಲಿ 28 ಮಾರ್ಕ್ಸು ನಿಮ್ಮ ಜೇಬಲ್ಲಿ ಇರುತ್ತೆ. ಓಕೆ, ಇವಾಗ ನೋಡಿ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಅದು ಕೂಡ ಭೌತಶಾಸ್ತ್ರ. ಲೆಕ್ಚರ್ ನಂಬರ್ 1 ಆಗಿರುತ್ತೆ ಇದು. ಓಕೆ, ಇದರಲ್ಲಿ ನಾವು ಏನೇನು ನೋಡ್ತೀವಪ್ಪ ಅಂದರೆ, ಫ್ಲೆಮಿಂಗ್ ಅವರ ಎಡಗೈ ನಿಯಮ ಮತ್ತು ಬಲಗೈ ನಿಯಮ. ಫ್ಲೆಮಿಂಗ್ ಎಂಬ ಒಬ್ಬ ಸೈಂಟಿಸ್ಟ್ ಇದ್ದ, ಅಂದರೆ ವಿಜ್ಞಾನಿ ಇದ್ದ. ಆ ವಿಜ್ಞಾನಿ ಕಂಡುಹಿಡಿದಿದ್ದು ಎಡಗೈ ನಿಯಮ ಮತ್ತು ಬಲಗೈ ನಿಯಮ ಅಂತ. ಈ ಎಡಗೈ ನಿಯಮ ಮತ್ತು ಬಲಗೈ ನಿಯಮವನ್ನು ನೋಡೋಣ. ಮತ್ತು ಓಮ್ನ ನಿಯಮ ನೋಡೋಣ. ಓಮ್ನು ಕೂಡ ಸೈಂಟಿಸ್ಟ್. ಬೆಳಕಿನ ವಕ್ರೀಭವನ ಎಂದರೇನು ಅಂತ ನೋಡೋಣ. ಬೆಳಕಿನ ಪ್ರತಿಫಲನವೆಂದರೇನು ಅಂತ ನೋಡೋಣ. ಓಕೆ, ಫ್ಲೆಮಿಂಗ್ ಅವರ ಎಡಗೈ ನಿಯಮದ ಪ್ರಕಾರ ನೀವು ನಿಮ್ಮ ಎಡಗೈಯನ್ನು ಈ ರೀತಿ ಹಿಡಿದುಕೊಳ್ಳಿ. ಈ ಬೆಟ್ಟಿಗೆ ಹೆಬ್ಬೆಟ್ಟು ಎನ್ನುವರು. ಈ ಬೆಟ್ಟಿಗೆ ಹೆಬ್ಬೆಟ್ಟು ಅಂತ ಕರೆಯುತ್ತಾರೆ. ಇದನ್ನು ತೋರ್ಬೆರಳು ಎಂದು ಕರೆಯುತ್ತಾರೆ. ಇದನ್ನು ಮಧ್ಯದ ಬೆರಳು ಎಂದು ಕರೆಯುತ್ತಾರೆ. ಈ ಹೆಬ್ಬೆಟ್ಟು ಏನು ಸೂಚಿಸುತ್ತೆ ಅಂತ ಹೇಳ್ತಾರೆ, ಈ ತೋರ್ಬೆರಳು ಏನು ಸೂಚಿಸುತ್ತೆ ಅಂತ ಹೇಳ್ತಾರೆ, ಮತ್ತು ಈ ಮಧ್ಯದ ಬೆರಳು ಏನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಯಾರು? ಫ್ಲೆಮಿಂಗ್ ಎಂಬ ಒಬ್ಬ ಸೈಂಟಿಸ್ಟ್. ಓಕೆ, ಈ ಬಲಗೈ ನೋಡಬೇಕಾದ್ರೆ ನೀವು ಈ ಬಲಗೈಯಲ್ಲೂ ಕೂಡ ಸೇಮ್ ಇದೆ. ಇದು ಹೆಬ್ಬೆಟ್ಟು, ಇದು ತೋರ್ಬೆರಳು, ಇದು ಮಧ್ಯದ ಬೆರಳು. ಇದು ಏನು ಸೂಚಿಸುತ್ತೆ ಅಂತ ಹೇಳ್ತಾರೆ, ಇದು ಏನು ಸೂಚಿಸುತ್ತೆ ಅಂತ ಹೇಳ್ತಾರೆ, ಇದು ಏನು ಸೂಚಿಸುತ್ತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಇವೆಲ್ಲ ಏನು ಸೂಚಿಸ್ತವೆ? ಓಕೆ, ಇವೆಲ್ಲ ಏನು ಸೂಚಿಸ್ತವೆ ನೋಡಿ ಒಂದು ಸೆಕೆಂಡು. ಓಕೆ, ಫ್ಲೆಮಿಂಗ್ ಅವರ ಎಡಗೈ ನಿಯಮದ ಪ್ರಕಾರ ಈ 3 ಬೆಟ್ಟುಗಳು, ಈ 3 ಫಿಂಗರ್ಗಳು ಏನನ್ನ ಸೂಚಿಸ್ತವೆ? ಫಸ್ಟ್ ಆಫ್ ಆಲ್ ಇದು ಇರೋದು ಹೆಬ್ಬೆರಳು. ಓಕೆ, ಇದು ಇರೋದು ತೋರ್ಬೆರಳು. ಓಕೆ, ಇದು ಇರೋದು ಮಧ್ಯದಲ್ಲಿ ಮಧ್ಯದ ಬೆರಳು. ಓಕೆ, ನೀವು ಇಲ್ಲಿ ಗಮನದಲ್ಲಿಟ್ಕೊಳ್ಳಿ, 3 ಬೆರಳುಗಳಿದ್ದಾವೆ. 3 ಬೆರಳು ಏನನ್ನ ಸೂಚಿಸ್ತವೆ? ಹೆಬ್ಬೆರಳು ವಾಹಕದಿಂದ ಅನುಭವಿಸುವ ಅನ್ವಯ ಬಲದ ದಿಕ್ಕನ್ನು ಸೂಚಿಸುತ್ತದೆ. ಅಂದರೆ
ವಾಹಕದ ಚಲನೆಯನ್ನು ಸೂಚಿಸ್ತದೆ ಇದು. ವಾಹಕದ ಚಲನೆಯನ್ನು ಸೂಚಿಸ್ತದೆ ಯಾವುದು? ಹೆಬ್ಬೆರಳು. ಓಕೆ. ಈ ತೋರ್ಬೆರಳು ಏನು ಸೂಚಿಸ್ತದೆ? ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಈ ಮಧ್ಯದ ಬೆರಳು ಏನು ಸೂಚಿಸುತ್ತಪ್ಪ ಅಂದರೆ ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತೆ. ನೋಡ್ಬೋದು ನೀವು, ಈ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತೆ. ಹೆಬ್ಬೆರಳು ವಾಹಕ ಚಲನೆ, ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ಸ್ಥಾನವನ್ನು ಸೂಚಿಸುತ್ತೆ. ಅದನ್ನೇ ಇಲ್ಲಿ ಬರೆದುಕೊಳ್ಳಿ. ಹೆಬ್ಬೆರಳು ವಾಹಕದ ಚಲನೆಯನ್ನು ಸೂಚಿಸುತ್ತೆ. ಈ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ. ಏನು ಸೂಚಿಸುತ್ತೆ? ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ. ಈ ಮಧ್ಯದ ಬೆರಳು ಏನಿದೆ ಅಲ್ಲ, ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಇದು ವಿದ್ಯುತ್ ಪ್ರವಾಹವನ್ನು ಸೂಚಿಸುತ್ತದೆ. ಓಕೆ. ಇವಾಗ ನೋಡಿ, ನೀವು ಇದನ್ನು ಯಾವ ಥರ ಬರಿಬೇಕು? ಫ್ಲೆಮಿಂಗ್ಸ್ ಅವರ ಎಡಗೈ ನಿಯಮದ ಪ್ರಕಾರ ನಾನು ಹೈಲೈಟ್ ಮಾಡ್ತೀನಿ ನೋಡಿ, ಅದನ್ನು ಅಷ್ಟನ್ನೇ ಬರೀರಿ. ನಾನು ಯಾವುದನ್ನು ಹೈಲೈಟ್ ಮಾಡ್ತೀನಿ ಅದನ್ನಷ್ಟೇ ನೀವು ಬರೀರಿ. ಓಕೆ. ನಾನು ಹೈಲೈಟ್ ಮಾಡ್ತೀನಿ, ಅದನ್ನಷ್ಟ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಫ್ಲೆಮಿಂಗ್ ಅವರ ಎಡಗೈ ನಿಯಮದ ಪ್ರಕಾರ ಹೆಬ್ಬೆರಳು ವಾಹಕದ ಚಲನೆಯನ್ನು ಸೂಚಿಸುತ್ತದೆ. ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮತ್ತು ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ಸ್ಥಾನವನ್ನು ಸೂಚಿಸುತ್ತೆ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್, ಫ್ಲೆಮಿಂಗ್ ಅವರ ಎಡಗೈ ನಿಯಮ ಮುಗೀತು. ಇವಾಗ ಬಲಗೈ ನಿಯಮವನ್ನು ನೋಡೋಣ. ಸೇಮ್ ಇಲ್ಲಿ ಕೂಡ ಏನಾಗುತ್ತೆ ನೋಡಿ, ಫ್ಲೆಮಿಂಗ್ ಅವರ ಬಲಗೈ ನಿಯಮದಲ್ಲಿ ಹೆಬ್ಬೆರಳು, ಮಧ್ಯದ ಬೆರಳು, ತೋರ್ಬೆರಳು ಇರ್ತವೆ. ಹೆಬ್ಬೆರಳು, ಮಧ್ಯದ ಬೆರಳು, ತೋರ್ಬೆರಳು ಇರ್ತವೆ. ಈ ಹೆಬ್ಬೆರಳು ಸೇಮ್ ಅಲ್ಲಿ ಕೂಡ ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸ್ತಿತ್ತು, ಇಲ್ಲೂ ಕೂಡ ವಾಹಕದ ದಿಕ್ಕಿನ ಚಲನೆಯನ್ನು ಸೂಚಿಸ್ತಾರೆ. ಈ ಮಧ್ಯದ ಬೆರಳು ಮತ್ತು ತೋರ್ಬೆರಳು ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಈ ತೋರ್ಬೆರಳು ಏನು ಮಾಡುತ್ತೆ? ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ. ಓಕೆ. ಈ ಮಧ್ಯದ ಬೆರಳು ಏನು ಮಾಡುತ್ತೆ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ. ಓಕೆ. ಹೆಬ್ಬೆರಳು, ಮಧ್ಯದ ಬೆರಳು, ತೋರ್ಬೆರಳು ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ ನೋಡಿ. ಅಲ್ಲಿ ಹೆಬ್ಬೆರಳು ಸೇಮ್ ವಾಹಕದ ದಿಕ್ಕು. ಅಲ್ಲಿ ತೋರ್ಬೆರಳು ಏನು ಸೂಚಿಸ್ತಾ ಇತ್ತು? ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಾ ಇತ್ತು. ಅಲ್ಲಿ ತೋರ್ಬೆರಳು ಏನು ಸೂಚಿಸ್ತಾ ಇತ್ತು ನೋಡಿ? ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತಾ ಇತ್ತು. ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ಸ್ಥಾನವನ್ನು ಸೂಚಿಸ್ತಾ ಇತ್ತು. ಇಲ್ಲಿ ಮಧ್ಯದ ಬೆರಳು ಪ್ರೇರಿತ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ.
ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ. ಓಕೆ.